ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಿಯಂದರೆ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಪ್ರಪಂಚದಲ್ಲಿ ನಾವು ನೋಡುವ ಪ್ರತಿಯೊಂದು ಪ್ರಾಕೃತಿಕ ವಸ್ತುವಿನಲ್ಲೂ ಕೂಡ ಒಂದೊಂದು ಸೋಜಿಗ ಇದೆ. ನಾವು ನೋಡುತ್ತಿರುವ ವಸ್ತು ಅದು ಹೇಗಾಯಿತು, ಅದು ಹೇಗಿದೆ, ಇದು ಹೀಗೆ ಯಾಕಿದೆ ಎಂಬಂತಹ ಒಂದು ವಿಚಾರವೇ ಒಂದು ಯಕ್ಷ ಪ್ರಶ್ನೆ ಅಂತ ಹೇಳಿದ್ರು ಸರಿಯೇ. ಆಕಾಶದ ನೀಲಿ, ಕಾರ್ಮೋಡದ ಕಪ್ಪು, ಸೂರ್ಯಾಸ್ತಮದ ಕೆಂಪು, ಮರದ ಹಸಿರು, ಇನ್ನು ಮುಂತಾದಂಥ ಅನೇಕ ವಿಚಾರಗಳು ನಮಗೆ ಈ ಬಣ್ಣ, ಆ ತೆರನಾದಂತಹ ಒಂದು ವ್ಯವಸ್ಥೆ ಹೇಗಾಯಿತು ಅಂತ ಕೇಳೋದೆ ಅತಿಶಯೋಕ್ತಿಯ ಪ್ರಶ್ನೆ. ಇದಕ್ಕೆಲ್ಲ ಕಾರಣಕರ್ತರು ಯಾರು? ಆಕಾಶ ನೀಲಿಯಾಗಿರಲು ಕಾರಣರು ಯಾರು? ಆ ಹೂವಿನಲ್ಲಿ ಸುವಾಸನೆಯನ್ನ ತುಂಬಿರುವಂಥವ್ರು ಯಾರು? ಹಣ್ಣಿನಲ್ಲಿ ಸವಿಯನ್ನ ಇಟ್ಟಿರೋರು ಯಾರು? ಇದೆಲ್ಲ ಪ್ರಶ್ನೆಗಳು ನಾವು ಚಿಕ್ಕ ವಯಸ್ಸಿನಿಂದ ನಾವು ಕೇಳ್ಕೊಳ್ತಾನೆ ಬಂದಿದ್ದೇವೆ. ಅದಕ್ಕೆ ಒಂದೇ ಒಂದು ಉತ್ತರ ನಮಗೆ ಸಿಕ್ಕಿದೆ. ಅದೇನಂತಂದ್ರೆ ಆ ಪರಮಾತ್ಮ, ಆ ಭಗವಂತ ಅಂತ. ಈ ಒಂದು ಸೋಜಿಗದ ವಿಷಯಕ್ಕೆ ಒಂದು ಕಾರಣ ಇರಬೇಕು. ಆ ಕಾರಣ ಹುಡ್ಕೊಳ್ಳು ನಾವು ಹೋದಾಗೆಲ್ಲ ಬರೀ ಭಗವಂತನ ಅಥವಾ ಪರಮಾತ್ಮನ ಹೆಸರನ್ನ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೇವೆ ಹೊರತು ಅದರ ಕಾರಣವನ್ನು ಹುಡುಕುವಂತಹ ಶಕ್ಯತೆ ನಮ್ಮಲ್ಲಿಲ್ಲ. ಏಕೆಂದರೆ ಅಷ್ಟು ಮಟ್ಟದ ಚೈತನ್ಯ, ಬುದ್ಧಿಮತ್ತತೆ ನಮ್ಮಲ್ಲಿ ಇನ್ನೂ ಬಂದಿಲ್ಲ. ಎಲ್ಲವೂ ನನ್ನಿಂದಲೇ ಎಂಬಂತಹ ಒಂದು ಮನೋಭಾವವನ್ನು ಹೊಂದಿರುವಂತಹ ನಾವುಗಳು ಪ್ರಕೃತಿಯ ರಹಸ್ಯವನ್ನ ತಿಳಿಸೋದಿಕ್ಕೆ ಅಶಕ್ತರು ಅಂತಲೇ ಹೇಳ್ಬೋದು. ನಾನು ನನ್ನದೆಂಬ ಪರದೆಯ ಸರಿಸಿ ನೋಡಿದಾಗ ಪ್ರಕೃತಿ, ಅದನ್ನು ಮಾಡಿದ ಆ ಪರಾಶಕ್ತಿ, ಅವೆಲ್ಲದರ ಅರಿವಾಗಿ ನಾವು ಸಂತೋಷ ಪಡುತ್ತೇವೆ ಅನ್ನೋದು ಈ ಒಂದು ಕಗ್ಗದ ಆಶಯ ಅಂತ ಹೇಳ್ಬೋದು. ಈ 53ನೇ ಕಗ್ಗ ಹೀಗಿದೆ. ತೃಣಕ್ಕೆ ಹಸಿರೆಲ್ಲಿಯದು, ಬೇರಿನದೆ ಮಣ್ಣಿನದೆ, ದಿನಪನದೆ ಚಂದ್ರನದೆ, ನೀರಿನದೆ ನಿನದೆ. ತಣಿ ತಣಿವ ನಿನ್ನ ಕಣ್ಣಿನ ಪುಣ್ಯವೋ ನೋಡು, ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ, ಮಂಕುತಿಮ್ಮ. ಯೋಚಿಸಿ ನೋಡಿ, ಆ ಹುಲ್ಲಿಗೆ ಹಸಿರು ಬಣ್ಣ ಬಂದಿದ್ದೆಲ್ಲಿಂದ? ಅದರ ಮೂಲವಾದ ಬೇರಿನಿಂದಲೋ? ಅದು ಬೆಳೆಯುತ್ತಿರುವ ಭೂಮಿ ಅಂದ್ರೆ ಮಣ್ಣಿನಿಂದಲೋ? ದಿನಪ ಅಂದ್ರೆ ಸೂರ್ಯನಿಂದಲೋ? ಚಂದ್ರನಿಂದಲೋ? ನೀರಿನಿಂದಲೋ? ಅಥವಾ ನಿನ್ನಿಂದಲೋ? ಅಥವಾ ಯಾವುದೋ ಒಂದು ಪೂರ್ವಜನ್ಮ ಸುಕೃತ ಪುಣ್ಯಶೇಷದಿಂದ ನಿನ್ನ ಕಣ್ಣಿಗೆ ಅದು ಹಸಿರಾಗಿ ಕಾಣ್ತಾ ಇದೆಯೋ? ಯೋಚನೆ ಮಾಡಿ. ಬೇರಿನ ಬಣ್ಣ ಹಸಿರಲ್ಲ, ಮಣ್ಣಿನ ಬಣ್ಣವೂ ಹಸಿರಲ್ಲ, ಸೂರ್ಯ, ಚಂದ್ರ, ನೀರಿನ ಬಣ್ಣಗಳು ಹಸಿರಲ್ಲ. ನಮ್ದಂತೂ ಮೊದಲೇ ಅಲ್ಲ. ತಣಿ ತಣಿವ ನಿನ್ನ ಕಣ್ಣಿನ ಪುಣ್ಯವೋ? ಅದು ಇದ್ರೂ ಇರಬಹುದೇನೋ, ಆದರೆ ಯೋಚನೆ ಮಾಡಿ ನೋಡಿ, ಆ ತೃಣದ ಗುಣಕ್ಕೆ ಕಾರಣ ಹೊಂದಿದೆಯೇ ಅಂತ ಅಂದಾಗ ಅದನ್ನು ಹುಡುಕೋದು ಬಹಳ ಕಷ್ಟ ಅಂತ ಅನ್ಸುತ್ತೆ. ವಾಸ್ತವವಾಗಿ ಆ ಒಂದು ತೃಣದಲ್ಲಿ ಹಸಿರಿದೆ. ಆ ಹಸಿರು ಬಂದಿದ್ದೆಲ್ಲಿಂದ? ಇದೇ ಮಾತನ್ನ ನೀವು ವಿಜ್ಞಾನಿಗಳನ್ನ ಕೇಳಿ, ಅವ್ರು ಹೇಳ್ತಾರೆ, there is a green pigment in the plant called chlorophyll which makes the plant look green. ಇದರಲ್ಲಿ ಸತ್ಯ ಇದೆ ಅಂತ ಅನ್ಸಿದ್ರು ಕೂಡ, ಇದು ತಾತ್ವಿಕತೆ ಅಂತ ಅನ್ಸಿದ್ರು ಕೂಡ, ಅದು ಮೊದಲು ಬಂದಿದ್ದು ಆ ಗ್ರೀನ್ ಪಿಗ್ಮೆಂಟ್ ಅಂದ್ರೆ ಆ ಕ್ಲೋರೋಫಿಲ್ ಬಂದಿದ್ದು ಇಲ್ಲಿಂದ. ಅದನ್ನ ಹಾಕ್ತೋರು ಯಾರು ಎಂಬುದೇ ಸೋಜುಗ. ವಿಜ್ಞಾನಿಗಳಂತೂ ಹಾಕಿಲ್ಲ ಅಲ್ವಾ? ಮರದಲ್ಲಿ ಎಲೆ ನಿಟ್ಟೋರು ಯಾರು? ಹಣ್ಣಿಗೆ ಸಿಹಿಯನ್ನ ಕೊಟ್ಟವ್ರು ಯಾರು? ಎಳೆನೀರಲ್ಲಿ ನೀರು ತುಂಬಿದವ್ರು ಯಾರು? ಅಬ್ಬಬ್ಬಾ, ಎಂಥ ಅದ್ಭುತವಾದಂಥ ಒಂದು ಪ್ರಶ್ನೆಗಳಲ್ವೇ? ಎಲ್ಲದಕ್ಕೂ ಒಂದು ಸ್ಥೂಲವಾದಂಥ ಉತ್ತರ ಏನಪ್ಪಾ ಅಂತಂದ್ರೆ ಆ ಭಗವಂತ. ಅದಕ್ಕೆ ಈಶಾವಾಸ್ಯದಲ್ಲಿ ಹೇಳ್ತಾರೆ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾನ್ ಜಗತ್ ತೇನ ತಕ್ತೇನ ಭುಂಜೀತಾಹ ಮಾ ಗುದ್ರ ಕಸ್ಯಸ್ವಿಧನಂ. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲಾ ಭಗವಂತನಿಂದ ಆಗಿರೋದೆಲ್ಲ ಭಗವಂತನಿಂದ ಅಂತ ನಮಗೆ ಇದರಿಂದ ತಿಳಿಯುತ್ತೆ. ಈಶಾವಾಸ್ಯಮಿದಂ ಸರ್ವಂ, ಈ ಪ್ರಪಂಚದಲ್ಲಿರೋದೆಲ್ಲ ಸರ್ವವೂ ಕೂಡ, ಈ ಜಗತ್ತಿನ ಎಲ್ಲಾ ಪ್ರತಿಯೊಂದು ಅಂಶವೂ ಕೂಡ ನನ್ನಿಂದಲೇ ಆದದ್ದು ಅಥವಾ ಭಗವಂತನಿಂದಲೇ ಆದದ್ದು ಅಂತ ಹೇಳುವಂತ ಮಾತಿದೆ. ಎಲ್ಲವೂ ಭಗವಂತನಿಂದ ಆಗಿರುವುದೆಂದು ತಿಳಿಯಿದ್ರೆ ನಾವು ತಿನ್ನೋ ಅನ್ನ, ಕುಡಿಯೋ ನೀರು, ಉಸಿರಾಡೋ ಗಾಳಿ, ಹೀಗೆ ಎಲ್ಲವೂ ಕೂಡ ಪ್ರಾಕೃತಿಕವಾಗಿ ನಮಗೆ ದೊರೀತಾನೆ ಇದ್ರೆ ನಾವು ಅದನ್ನೆಲ್ಲ ಮರೆತು ಯಾಕೆ ಇಷ್ಟು ಅಹಂಕಾರ ಪಡ್ತೇವೆ? ನಾನೇ ಮಾಡಿದ್ದು, ನನ್ನನ್ನು ಬಿಟ್ಟರೆ ಬೇರೆಯವರಿಲ್ಲ ಅನ್ನೋಂತಹ ಮಾತು ಯಾಕೆ?
ಅಲ್ಲಮ ಪ್ರಭು ಬಹಳ ಸುಂದರವಾಗಿ ಹೇಳ್ತಾರೆ, ನಂಗಿಲ್ಲ ಜ್ಞಾಪಕಕ್ಕೆ ಬರ್ತಾ ಇದೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಪೊಗಳುವ ಕುನ್ನಿಗಳಿಗೆ ನೆಂಬೆ ರಾಮನಾಥ. ಮನುಷ್ಯನನ್ನ ಕುನ್ನಿ ಅಂತ ಹೇಳಿದ್ರು. ಅಂದ್ರೆ ಆ ಭಗವಂತನ ಒಂದು ಕೃಪಾ ಕಟಾಕ್ಷದಿಂದ ಈ ಭೂಮಿ ನಡೀತಿರ್ಬೇಕಾದ್ರೆ, ನಮ್ಮ ಜೀವನ ನಡೀತಾ ಇರಬೇಕಾದ್ರೆ ನಾವು ನಮ್ದೇ ಹೆಚ್ಚುಗಾರಿಕೆ ಅಂತ ಅನ್ಕೊಳ್ತೀವಲ್ಲ, ಎಷ್ಟು ಮೂರ್ಖರಿರ್ಬೋದು ನಾವು. ಹಸಿರು ಹುಲ್ಲಿಗೆ ಆ ಬಣ್ಣ ಬಂತು ಎಲ್ಲಿಂದ? ಬೇರಿನಿಂದಲೇ ಅಥವಾ ಆ ಮಣ್ಣಿನ ಗುಣವೋ? ಇಲ್ಲ ಸೂರ್ಯ ಚಂದ್ರ ಮತ್ತು ನೀರಿನಿಂದ ಬಂತೋ? ಬಹುಶಃ ನಮ್ಮ ಕಣ್ಣಿಗೆ ಹಾಗೆ ಕಾಣ್ತಾ ಇದೆಯೋ? ಎಲ್ಲರಿಗೂ ತಿಳಿದಿರುವಂತೆ ಇದಕ್ಕೆ ಆ ಕಾರಣ ಆ ಸೃಷ್ಟಿಕರ್ತನೊಬ್ಬನೇ. ಮಿಕ್ಕೆಲ್ಲವೂ ಕೂಡ ಮಾಧ್ಯಮಗಳಷ್ಟೇ. ಒಟ್ಟಿನಲ್ಲಿ ಅದನ್ನು ನೋಡಿ ಆನಂದ ಪಡುವ ನಿನ್ನ ಕಣ್ಣಿನ ಪುಣ್ಯ ಫಲದಿಂದ ಅದು ನಿನಗೆ ಗೋಚರವಾಗುತ್ತಿರುವುದು ಸತ್ಯವಷ್ಟೇ. ಈ ಸ್ವಭಾವಕ್ಕೆ ಒಂದೇ ಕಾರಣವಲ್ಲ ಅಂಥೇಳಿ ಬಹಳ ಅದ್ಭುತವಾಗಿ ಹೇಳ್ತಾರೆ ಡಿ ವಿಜಿಯವರು. ತೃಣಕ್ಕೆ ಹಸಿರೆಲ್ಲಿಯದು, ಬೇರಿನದೆ, ಮಣ್ಣಿನದೆ, ದಿನಪನದೆ, ಚಂದ್ರನದೆ, ನೀರಿನದೆ, ನಿನದೆ, ತಣಿಯುವ ನಿನ್ನ ಕಣ್ಣಿನ ಪುಣ್ಯವೋ ನೋಡು, ಗುಣಕ್ಕೆ ಕಾರಣ ಒಂದೇ ಮಂಕುತಿಮ್ಮ. ಎಷ್ಟು ಸುಂದರವಾಗಿ ಈ ಒಂದು ಮಾತನ್ನ ಹೇಳ್ತಾರೆ ಡಿ ವಿಜಿಯವರು. ಎಲ್ಲವೂ ಪರಮಾತ್ಮನದ್ದು, ಎಲ್ಲವೂ ಪರಮಾತ್ಮನೇ, ಎಲ್ಲವೂ ಪರಮಾತ್ಮನಿಂದಲೇ ಎನ್ನುವುದನ್ನ ಮನದಲ್ಲಿಟ್ಕೊಂಡು ನಾವು ನಡ್ಕೊಂತ ಹೋದ್ರೆ ಅಹಂಕಾರ ಬಿಟ್ಟು ಹೋಗುತ್ತೆ. ಅಹಂಕಾರ ಬಿಟ್ರೆ ಆನಂದವಾಗಿರಬಹುದು. ಇವೆಲ್ಲ ಆಲೋಚನೆ ಮಾಡುವ ವಿಷಯ, ಈ ಆಲೋಚನೆಯನ್ನ ನಾನು ಮಾಡ್ತೇನೆ, ನೀವು ಮಾಡ್ತೀರಲ್ವಾ? ಮುಂದಿನ ಒಂದು ಕಗ್ಗದೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ನಮಸ್ಕಾರ.